ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳು ಈಗ ರಿಲೀಸ್ ಆಗಿದ್ದಾರೆ ಜೈಲಿನಿಂದ. ಅವರಿಗೆ ಜಾಮೀನು ಸಿಕ್ಕು 10 ದಿನಗಳಾಗಿತ್ತು. ಆದರೆ ಇವತ್ತು ಅವರು ರಿಲೀಸ್ ಆಗಿದ್ದಾರೆ ಕಾರಣಾಂತರಗಳಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ದರ್ಶನ್ ಗ್ಯಾಂಗ್ನ ಮೂವರು ಆರೋಪಿಗಳು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೂವರು ಆರೋಪಿಗಳ ಬಿಡುಗಡೆ ಆಗಿದೆ. ಈಗ ಆರೋಪಿಗಳಾದ ಕೇಶವ್ ಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಷರತ್ತುಬದ್ಧ ಜಾಮೀನಿನ ಮೇಲೆ ಮೂವರು ಆರೋಪಿಗಳು ರಿಲೀಸ್ ಆಗಿದ್ದಾರೆ. ತುಮಕೂರು ಜೈಲಿನಲ್ಲಿದ್ದ ಮೂವರು ಆರೋಪಿಗಳಿಗೆ ನಿಟ್ಟುಸಿರು ಈಗ. A16 ಕೇಶವ ಮೂರ್ತಿ, A15 ಕಾರ್ತಿಕ್, A17 ನಿಖಿಲ್. ಸೆಪ್ಟೆಂಬರ್ 23ರಂದು ಜಾಮೀನು ನೀಡಿದ್ದ 57ನೇ CCH ಕೋರ್ಟ್ ಜಾಮೀನು ಸಿಕ್ಕರೂ ಶ್ಯೂರಿಟಿ ಸಿಗದೆ ಪರದಾಡ್ತಾ ಇದ್ರು ಆರೋಪಿಗಳು. ಜಾಮೀನು ಸಿಕ್ಕಿದ್ದ 9 ದಿನಗಳ ಬಳಿಕ ಮೂವರು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಒಳಗಡೆ ಮೂವರು ಸಪರೇಟ್ ಆಗಿ ಇದ್ದೆವು ಅಂತ A16 ಕೇಶವ ಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ನಾವು ಹೇಳೋದೇನೂ ಇಲ್ಲ, ಎಲ್ಲ ಕೋರ್ಟ್ನಲ್ಲಿ ಹೇಳಿದ್ದೇವೆ, ನಾವ್ಯಾರು ಏನೂ ಮಾಡಿಲ್ಲ, ಶ್ಯೂರಿಟಿ ಲೇಟ್ ಆಯ್ತು ಅಷ್ಟೇ. ಬಿಡುಗಡೆ ಬಳಿಕ ಕೇಶವ ಮೂರ್ತಿ, ನಿಖಿಲ್, ಕಾರ್ತಿಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಡಿ ಈ ಮೂವರು ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗೋದಕ್ಕೆ ಮುಂದಾಗಿದ್ರು ಅಷ್ಟೇ. ಇವರು ಕೊಲೆಯಲ್ಲಿ ಏನು ಭಾಗಿಯಾಗಿಲ್ಲ, ಕೊಲೆ ಮಾಡಿಲ್ಲ ಇವರು. ಆದರೆ ನಾವೇ ಕೊಲೆ ಮಾಡಿದ್ದೀವಿ ಅಂತ ಹೇಳಿ ಸುಳ್ಳು ಹೇಳಿ ಸರೆಂಡರ್ ಆಗೋದಕ್ಕೆ ಮುಂದಾಗಿದ್ರು. ದುಡ್ಡಿನ ಆಸೆಗೆ ಅಷ್ಟೇ, ದುಡ್ಡಿನ ಆಸೆಗೆ ಪಾಪ ಹೋಗಿದ್ರು. ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ರು. ಇವರು ಮೂವರಿಂದಾನೇ ಈ ಇಡೀ ಪ್ರಕರಣದ ಜಾಡು ಹಿಡಿದು ಹೋದಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಹೇಗಾಯಿತು ಎಲ್ಲವೂ ಕೂಡ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಯಿತು. ಅದಾದ ನಂತರ ಇವರಿಗೆ ಜಾಮೀನು ಸಿಕ್ಕಿದೆ. ಈಗ 17 ಜನರ ಪೈಕಿ 3 ಜಾಮೀನು ಸಿಕ್ಕಿರೋದು. ದರ್ಶನ್ ಕೂಡ ಅಪ್ಲೈ ಮಾಡಿದ್ದಾರೆ. ಜೊತೆಗೆ ಈ ಪವಿತ್ರ ಗೌಡ, A1 ಆರೋಪಿ ಪವಿತ್ರ ಗೌಡ ಕೂಡ ಅಪ್ಲೈ ಮಾಡಿದ್ದಾರೆ. ಅವರಿಬ್ಬರಿಗೂ ಇನ್ನೂ ಸಿಕ್ಕಿಲ್ಲ. ಆದರೆ ಈ ಮೂವರ ಪಾತ್ರ ಕಡಿಮೆ ಇದೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂತ ಹೇಳಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಅದಾದ ನಂತರ ಇವತ್ತು ಅವರು ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಒಳಗಡೆ ಮೂವರು ಕೂಡ ನಾವು ಸಪ್ರೇಟ್ ಆಗಿದ್ವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. A16 ಆರೋಪಿ ಕೇಶವ್ ಮೂರ್ತಿ, ನಾವು ಹೇಳೋದೇನೂ ಇಲ್ಲ, ಎಲ್ಲ ಕೋರ್ಟ್ನಲ್ಲೇ ಹೇಳಿದ್ದೇವೆ, ನಾವ್ಯಾರೂ ಏನೂ ಮಾಡಿಲ್ಲ, ಶ್ಯೂರಿಟಿ ಲೇಟ್ ಆಯಿತು ಅಷ್ಟೇ, ಹಾಗಾಗಿ ಇವತ್ತು ಬಿಡುಗಡೆ ಆಗಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಸಹಜವಾಗಿ ಶ್ಯೂರಿಟಿಯನ್ನು ಕೊಡಲೇಬೇಕಾಗುತ್ತೆ ಜಾಮೀನು ಮಂಜೂರಾದರೂ ಕೂಡ. ಆದರೆ ಇವರಿಗೆ ಶ್ಯೂರಿಟಿ ಕೊಡೋರು ಯಾರೂ ಇರಲಿಲ್ಲ. ಈಗ ಶ್ಯೂರಿಟಿ ಸಿಕ್ಕಿದೆ, ಕೊಟ್ಟಿದ್ದಾರೆ. ಹಾಗಾಗಿ ಇವರನ್ನು ಹೊರಗಡೆ ಬಿಟ್ಟಿದ್ದಾರೆ. ತುಮಕೂರು ಜೈಲಿನಲ್ಲಿದ್ದರು ಮೂವರು ಕೂಡ, ಇವತ್ತು ಬಿಡುಗಡೆ ಆಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇವರ ಬಿಡುಗಡೆಯ ನಂತರ ದರ್ಶನ್ ಫ್ಯಾನ್ಸ್ಗೂ ಕೂಡ ಒಂದು ನಿರೀಕ್ಷೆ ಇದೆ, ನಮ್ಮ ಬಾಸ್ ಕೂಡ ರಿಲೀಸ್ ಆಗ್ತಾರೆ ಅಂತ ಹೇಳಿ. ಆದರೆ ಕೊಲೆಯಲ್ಲಿ ಇವರ ಪಾತ್ರವೇ ಬೇರೆ, ದರ್ಶನ್ ಪಾತ್ರವೇ ಬೇರೆ. ಹಾಗಾಗಿ ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲ ಇನ್ನೂ ಕಂಟಿನ್ಯೂ ಆಗ್ತಾನೇ ಇದೆ. ನೋಡೋಣ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ.